ಮಹಾಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಬಲಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧನಿತ್ಯನೀತಿ ಜ್ಞಾನಪ್ರಕಾಶಾವೃತಿಧ್ವಾಂತಾ ಮೋಕ್ಷವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಈಗ ನೆಕ್ಸ್ಟ್ ಯಾವುದು ಬಂತು? ತದೇತದೃಜ ಅಭಿ ಅನೂಕ್ತಂ. ಇಷ್ಟೆತ್ತು ಹೇಳಿದ್ದೆಲ್ಲ ರುಕ್ನಲ್ಲಿ ಬಂದಿದೆ, ಋಗ್ವೇದದಲ್ಲಿ ಬಂದಿದೆ. ಋಗ್ವೇದ ಮಂತ್ರಗಳೆಲ್ಲ ರುಕ್ ಅಂತ ಕರೀತಾರೆ ಅಂತ ತೋರಿಸಿದೆ. ತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪೂರುಷ. ಏತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪೂರುಷ. ದೇವರ ಬಗ್ಗೆ ತುಂಬ ಹೇಳಿದರು. ನಿನ್ನೆ ಹೇಳಿದಲ್ಲ, ಷಡ್ವಿಧ ಗಾಯತ್ರಿ ಆಗಿತ್ತು ನಿನ್ನೆ, ಎಲ್ಲ ಆಗಿತ್ತು, ಸ್ವಲ್ಪ ಅಲ್ಲ ಎಲ್ಲ ಷಡ್ವಿಧ ಗಾಯತ್ರಿ ಆಗಿತ್ತು. ಈಗ ದೇವ್ರ ಮಹಿಮೆ ಹಬ್ಬ ಇಷ್ಟು ದೊಡ್ಡದ ಅಂದರೆ ಇಷ್ಟು ದೊಡ್ಡದಲ್ಲ, ಹೇಳಿದ ಸ್ವಲ್ಪ. ಅಥವಾ ಜಾಯಾಂಶ ಪೌರುಷ ಎಲ್ಲಿ ಬರುತ್ತಿದ? ಇದು ಸಹ ಬರುತ್ತೆ. ದೇವ್ರ ಮಹಿಮೆ ಹೇಳಿ ಏತಾವನಸ್ಯ ಮಹಿಮಾ, ದೇವ್ರ ಮಹಿಮೆ ಇಷ್ಟು, ಮತ್ತು ದೇವ್ರ ಮಹಿಮೆ ಇಷ್ಟು, ಇದೇ ಬೇಕಾಷ್ಟು ಆಗೋಗ್ಬಿಟ್ಟಿದೆ, ಗೊತ್ತಾಯ್ತಾ? ಆದರೆ ಅಥವಾ ಜಾಯಾಂಶ ಅದಕ್ಕಿಂತ ಭಾರಿ ದೊಡ್ಡವನು ದೇವರು. ಎಷ್ಟಾಯ್ತಾಗ? 1000 ಜನಕ್ಕೂ ಯಾವ ಲೆಕ್ಕರಿ ಕೋಟಿ ಜನಕ್ಕೆ ಹಾಕ್ತಾರೋ ಅಂತ ಹೇಳ್ತಾರಲ್ಲ ಹಾಗೆ. ದೇವರು ನಾವೇನು ತಿಳ್ಕೊಂಡಿದ್ದೇವೆ ದೇವ್ರ ಮಹಿಮೆನ ಅಷ್ಟು ತಿಳ್ಕೊಂಡ್ರೆ ಉಳಿದವ್ರು ಯಾರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ ಆ ಮಹಿಮೆ ಎಷ್ಟಿದೆ ಅಂತ ಕೇಳಿದರೆ ನಮಗೆ ಅರ್ಥ ಮಾಡಿಲ್ಲ, ಅಷ್ಟು ಮಹಿಮೆ ಪರಮಾತ್ಮನಲ್ಲಿದೆ. ಇವತ್ತು ಸಮುದ್ರ ಎಷ್ಟೇ ದೊಡ್ಡದಿರಬಹುದು, ಇಲ್ಲಿ ಸಮುದ್ರ ಅಂತ ಇಲ್ಲಲ್ಲ, ಆ ಮಿತಿ ಬಂದೋಯ್ತು, ಯು ಆರ್ ಸೇಫ್, ಹೊತ್ತಾನೆ. ಆದರೆ ದೇವ್ರು ಹಾಗಲ್ಲ, ಅವ್ನು ಲಿಮಿಟ್ಟೇ ಇಲ್ಲ. ಲಿಮಿಟ್ ಹಾಕಿದ ತಕ್ಷಣ ದೇವರಾಗೋದಿಲ್ಲ, ಲಿಮಿಟ್ ತೆಗೆದಾಕಿಬಿಡ್ಬೇಕು. ಆಮೇಲೆ ತಥೋ ಪಾದೋಶ್ಯ ಸರ್ವಾಭೂತಾನಿ, ಅಲ್ಲಿ ವಿಶ್ವಾಭೂತಾನಿ ಬಂತು, ಸರ್ವಾಭೂತಾನಿ ಅಂತ ಇಲ್ಲಿ ಹೇಳಿದರು. ಪುರುಷ ಸೂಕ್ತದ ಕೊಟ್ಟು ಮಾಡ್ತಿರೋದಿಲ್ಲಿ, ಅದಕ್ಕೆ ರುಕ್ ಅಂತ ಕರೆದರು. ಪಾದೋಶ್ಯ ಸರ್ವಾಭೂತಾನಿ, ಎಲ್ಲ ಪ್ರಾಣಿಗಳು ಒಟ್ಟಿಗೆ ಇಟ್ಟುಬಿಟ್ರೆ ಎಷ್ಟು ಪ್ರಾಣಿಗಳು ಇಡ್ಬೋದು? ಎಷ್ಟು ಪ್ರಾಣಿಗಳು ಇಡ್ಬೋದು? ಭೂತ ಭವ್ಯ ಭವತ್ತು ಅನಂತಾನಂತ ಬೇರೆ ಇಟ್ಟರು ಕೂಡ ಪಾದೋಶ್ಯ ಕಾಲು ಕೆಳಗೆ ಹೋಗಿಬಿಡ್ತಾರೆ ಅಷ್ಟೇ. ಇವತ್ತು ಇರುವೆ ಎಷ್ಟು ಇಟ್ಟರು ಕೂಡ ಅಂಗಾಲಲ್ಲಿ ಹೋಗುತ್ತಲ್ಲ, ಆ ಥರ ಎಲ್ಲರೂ ಒಟ್ಟಿಗೆ ಸೇರಿದರೂ ಅಷ್ಟೇ ಆಗೋದು ದೇವರು ಬಂದು, ಅಷ್ಟು ಮೇಲಿದ್ದಾನೆ. ಇದು ಏತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪೂರುಷ. ಇದು ದೇವ್ರ ಮಹಿಮೆ. ಇದು ದೇವ್ರ ಮಹಿಮೆ ಇಷ್ಟು ತಿಳ್ಕೊಳ್ಳೋದೇ ಭಾರಿ ಆಶ್ಚರ್ಯ. ಆದರೆ ಇಷ್ಟು ತಿಳ್ಕೊಂಡಿದ್ದು ಕೂಡ ಏನಾಯ್ತದು? ತುಂಬ ಚಿಕ್ಕದು. ಗಂಗೆ ತಂದು ಕೊಡ್ತಾರೆ, ಹರಿದ್ವಾರಕ್ಕೆ ಗಂಗೆ ಅಂತ ಕೊಡ್ತಾರೆ. ಗಂಗೆ ಅಷ್ಟೇನೇ ಇದೆಯಾ? ಎಷ್ಟು ದೊಡ್ಡದಿದೆ ಗಂಗೆ. ಸೊ ಇದು ಗಂಗೆ ಹೌದು, ಆದರೆ ಪೂರ್ಣ ಗಂಗೆ ಅಲ್ಲ. ಸೊ ಎಷ್ಟು ದೇವ್ರ ಬಗ್ಗೆ ತಿಳ್ಕೊಂಡ್ರು ಕೂಡ ಏನು ತಿಳ್ಕೊಂಡಿಲ್ಲ ಅಂತ ತಿಳ್ಕೊಬೇಕು, ಪೂರ್ತಿ ತಿಳ್ಕೊಂಡಿಲ್ಲ ಅವನು ಗಟ್ಟಿ ಮಾಡ್ಕೋಬೇಕು. ಅವ್ರು ತಿರಿಯಾ ದೇವ್ರನ್ನ ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ಪೂರ್ತಿ ತಿಳ್ಕೊಂಡಿದ್ದೆ ಅಂತ ಯಾರು ಹೇಳಿದರೆ ಅವನು ತಪ್ಪೇನು ಮಾಡಿದ್ದಾನೆ ಅಂತ ಆಯ್ತು. ಈಗ ಲಿಮಿಟ್ ಇದೆ. ಇವ್ರು ತಿಳ್ಕೊಂಡಷ್ಟು ದೇವ್ರಿಗೆ ಇದು ಬಿಟ್ಟರೆ ಇವರು ದೊಡ್ಡವ್ರು ಆಗ್ತಾರಲ್ಲ. ಇವತ್ತೇ ಅವ್ರ ಬಗ್ಗೆ ಪೂರ್ತಿ ಗೊತ್ತು ಅಂದರೆ ಅವನಷ್ಟೇ ಜ್ಞಾನಿ ಆಗಬೇಕು, ಇಲ್ಲ ಹೆಚ್ಚಾದರೂ ಕಡಿಮೆ ಅಂತೂ ಆಗೋ ಚಾನ್ಸ್ ಇಲ್ಲ. ಸೊ ದೇವರಿಗೆ ಸಾಮ್ಯ ಹೇಳ್ಕೊಂಡಾಗತ್ತೆ ಎಂದು ಹೇಳಬಾರ್ದಾಗಿದೆ. ಭಿನ್ನ ಪಾದ, ಈ ಒಂದು ಅನೇಕ ಅರ್ಥ ಬರುತ್ತದೆ. ಪಾದ ಶಬ್ದಕ್ಕೊಂದು ಅತಿ ಮಿನಿಮಮ್ ಅಂತ ಅರ್ಥ, ಇನ್ನೊಂದು ಅರ್ಥ ಅಂದರೆ 1/4 ಅಂತ ಅರ್ಥ. 1/4 ಹೇಳೋದಿಲ್ಲ, ಅದು ಹೇಗೆ ಅಂತ ಹೇಳ್ತಾರೆ. ಅದು ನಾಳೆ 1/4 ಹೇಗೆ ಆಗ್ತಾರೆ, ಗುಡಿದಾರಲ್ಲ ಸರಿ 1/4 ಆಗ್ತಾರೆ ಅಂದ್ಬಿಟ್ಟು 1/4 ಆಗ ದೇವ್ರ ಮಹಿಮೆ ಕಡಿಮೆ ಆಯ್ತು. ಆ್ಯಕ್ಚುಲಿ ಅಲ್ಲ, ಯಾವ ಅರ್ಥದ ಹೇಳ್ತಾರೆ ಅಂತ ಹೇಳ್ತಾರೆ, ಅದು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.